ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಎಲೆಕ್ಷನ್ ಬಳಿಕ ಗ್ಯಾರಂಟಿಗೆ ಸರ್ಜರಿ ಆತಂಕ ಎದುರಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಗ್ಯಾರಂಟಿ ಪರಾಮರ್ಶೆ ಮಾತು ಜೋರಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಸಿಎಂ ಹೇಳಿದ್ದಾರೆ. ಕೆಲವು ಗ್ಯಾರಂಟಿಗಳ ಸ್ಥಗಿತಕ್ಕೆ ಕಾಂಗ್ರೆಸ್ ಶಾಸಕರೇ ಒತ್ತಾಯ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯುತ್ತೆ, ಡಬಲ್ ಡಿಜಿಟ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ರು. 15+, 14+ ಅಂತ ಲೆಕ್ಕಾಚಾರಗಳು ಹಾಕ್ತಾ ಇದ್ರು. ಆದರೆ ಅದು ಬುಡಮೇಲಾಯಿತು. ಇನ್ನು ಗ್ಯಾರಂಟಿ ವೆಚ್ಚದಲ್ಲೂ ಕೂಡ ಸರ್ಕಾರ ಹಾಕಿದ ಲೆಕ್ಕಾಚಾರಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇದೆ. ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಹೊರೆ ಬೀಳ್ತಾ ಇದೆ. ವರ್ಷಕ್ಕೆ 36,000 ಕೋಟಿ ಅಂದಾಜು ಮಾಡಿತ್ತು. ಆದರೆ ಕೇವಲ 8 ತಿಂಗಳಲ್ಲಿ ಬರೋಬ್ಬರಿ 43,500 ಕೋಟಿ ಖರ್ಚಾಗಿದೆ. ಉಳಿದ 4 ತಿಂಗಳನ್ನು ಕೌಂಟ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಖರ್ಚು ಹೆಚ್ಚಾಗ್ತಾ ಇದೆ ಅಂತ. ಪ್ರಶಾಂತ್, ಈಗ ಗ್ಯಾರಂಟಿಗಳ ಪರಾಮರ್ಶೆ ನಡೀತಾ ಇದೆ. ನೋಡಿ, ಗ್ಯಾರಂಟಿ ತಂದಿದ್ದೇ ಲೋಕಸಭಾ ಚುನಾವಣೆಗೋಸ್ಕರ, ಅಂದರೆ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೋಸ್ಕರ ತರಾತುರಿಯಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಾಯಿತು. ಗ್ಯಾರಂಟಿಗಳು ನಿಶ್ಚಿತವಾಗಿ ಒಂದು ಟಾರ್ಗೆಟೆಡ್ ಗ್ರೂಪ್ಗೆ ಬೇಕೇ ಬೇಕು. ಇದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಬಡವರಿಗೆ ಅಕ್ಕಿ 10 kg ಕೊಡಬೇಕು, ಏನು ತಪ್ಪಿಲ್ಲ ಅದರಲ್ಲಿ. ನಿಮಗೆ ಬಸ್ನಲ್ಲಿ ಫ್ರೀ, ಟಾರ್ಗೆಟೆಡ್ ಗ್ರೂಪ್ಗೆ ಕೊಡಿ. 2,000 ರೂಪಾಯಿ ಕೊಡಬೇಕಾ, ಟಾರ್ಗೆಟೆಡ್ ಗ್ರೂಪ್ಗೆ ಕೊಡಿ. ಇದು ಏನಾಗಿದೆ, ನೀವು ವೋಟ್ ಬೇಕು ಅನ್ನುವ ಭರದಲ್ಲಿ ನನಗೊಂದೊಂದ್ಸಲ ಬೇಸರ ಅನಿಸುತ್ತೆ. ಕೊರಳಲ್ಲಿ ಬಂಗಾರ 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 ಹಾಕ್ಕೊಂಡು ಬರ್ತಾರೆ, ಬಸ್ಸಲ್ಲಿ ಫ್ರೀ ಹೋಗ್ತಾರೆ. ಅಂದರೆ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲ್ಲಿಂಗ್. ನಿಮಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು 1 ಕೋಟಿ 1.5 ಕೋಟಿ ಅಪಾರ್ಟ್ಮೆಂಟ್ಗಳು 30-35 ಸಾವಿರ ಬಾಡಿಗೆ ಕೊಟ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಇರೋರು ಕೂಡ ಫ್ರೀಯಾಗಿ ನೀವು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀರಾ. ಅದು ಲೀಕೇಜ್ ಅಲ್ವಾ? ಅದೊಂದು ರೀತಿಯ ಲೀಕೇಜ್ ಆಯ್ತಾನೆ. ಯಾರೋ ಒಬ್ಬನು ಡೈರೆಕ್ಟ್ ಇರಲಿ ಇಂಡೈರೆಕ್ಟ್ ಇರಲಿ ಟ್ಯಾಕ್ಸ್ ಯಾರೋ ಕೊಟ್ಟಿರ್ತಾನೆ. ನೀವು ಶ್ರೀಮಂತರಿಗೆ ಯಾಕೆ ಕೊಡ್ತೀರಿ? ಕೇವಲ ಯಾಕೆ ಓಟ್ ಬೇಕು ಅನ್ನೋ ಕಾಕಾ ಸಾಹೇಬ್ ಪಾಟೀಲ್ಗೂ ಕೊಡ್ತೀರಿ, ಇನ್ನೊರು. ನೀವು ಟಾರ್ಗೆಟೆಡ್ ಅದನ್ನು ಮಾಡಲಿಲ್ಲ ಅಂದರೆ ಈಗ ನೀವು ಕೊಡೋದನ್ನೇ ಭಾಳ ದಿನ ಮುಂದೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ವರ್ಷಕ್ಕೆ ನೀವು 56-60 ಸಾವಿರ ಕೋಟಿ, ಹೋದ ಸಲ 8 ತಿಂಗಳದ ಅವಕಾಶ ಇತ್ತು, ನಿಮಗೆ 36,000 ಕೋಟಿಯಲ್ಲಿ ಮುಗೀತು. ಆಮೇಲೆ ಒಂದು ಪಾಲಿಟಿಕಲಿ ಕೂಡ ಅದು ಲಾಭ ತರಲಿಲ್ಲ ಅಂದಾಕ್ಷಣ ಈಗ ಕಾಂಗ್ರೆಸ್ನಲ್ಲೇ ಒಳಗಿಂದ ಒಂದು ಕೂಗು ಹೇಳ್ತಾ ಇದೆ, ಇಲ್ಲ ಇದನ್ನು ಸ್ಟ್ರೀಮ್ಲೈನ್ ನೋಡಿ. ಗ್ಯಾರಂಟಿಗಳನ್ನು ರದ್ದುಗೊಳಿಸೋದು ಪರಿಹಾರ ಅಲ್ಲ, ಗ್ಯಾರಂಟಿಗಳನ್ನು ಸ್ಟ್ರೀಮ್ಲೈನ್ ಮಾಡೋದು ಪರಿಹಾರ. ಯಾರಿಗೆ ಬೇಕು ಅವರಿಗೆ ತಲುಪಿಸೋದು. ಆದರೆ ಕರ್ನಾಟಕದಲ್ಲಿ ನೋಡಿ, ನನಗೆ ಆಶ್ಚರ್ಯ ಅನಿಸುತ್ತೆ. ಇವೆರಡೂ ರಾಷ್ಟ್ರೀಯ ಪಕ್ಷಗಳ ಅಧಿಕಾರದಲ್ಲಿದ್ದು BPL ಕಾರ್ಡ್ ನಿಮ್ಮ ಆಂತರಿಕ ತನಿಖಾ ಸಮಿತಿ ಹೇಳುತ್ತೆ BPL ಕಾರ್ಡ್ಗಳು ಬೋಗಸ್ ಆಗಿ ಅನೇಕರಿಗೆ ಕೊಡಲಾಗಿದೆ ಅಂತಕ್ಕಂಥದ್ದನ್ನು. ನೀವೊಂದು ಸರ್ಕಾರವಾಗಿ ಫಸ್ಟ್ ಅದನ್ನು ಸ್ಟ್ರೀಮ್ಲೈನ್ ಮಾಡಿ, ಆಮೇಲೆ ನೀವು ಗ್ಯಾರಂಟಿಗಳನ್ನು ಯಾವ ಟಾರ್ಗೆಟೆಡ್ ಗ್ರೂಪ್ಗೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಆ ಟಾರ್ಗೆಟೆಡ್ ಗ್ರೂಪ್ಗೆ ಕೊಡಿ. ಬಡ ಮಹಿಳೆಯರಿಗೆ ಕೊಡಿ. ಟ್ಯಾಕ್ಸ್ ಕಟ್ಟೋ ಮಹಿಳೆಯರಿಗೆ ಯಾಕೆ ಫ್ರೀ ಕೊಡ್ತೀರಿ? ನೋಡೋಣ ಸರ್ಕಾರ ಈ ಪ್ರೆಷರ್ ಅನ್ನ ಯಾವ ರೀತಿ ನಿಭಾಯಿಸುತ್ತೆ ಅಂತ. ದಿಸ್ ಇಸ್ ಹೈ ಟೈಮ್ ಗವರ್ಮೆಂಟ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಎಸ್, ನೋಡೋಣ ಏನಾಗುತ್ತೆ ಅಂತ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.